ನಮ್ಮ ತಂದೆಯಾದ ದೇವರಲ್ಲಿ ಪ್ರೀತಿಯುಳ್ಳ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಯೆರೆಮೀಯನು ಬರೆದ ಗ್ರಂಥ 39ನೇ ಅಧ್ಯಾಯ 18ನೆಯ ವಚನ. ನೀನು ನನ್ನಲ್ಲಿ ಭರವಸೆ ಬಿಟ್ಟ ಕಾರಣ ನಿನ್ನನ್ನು ರಕ್ಷಿಸುವನು. ನೀನು ಖಡ್ಗಕ್ಕೆ ತುತ್ತಾಗದೆ ಅದರ ಬಾಯೊಳಗಿಂದ ನಿನ್ನ ಪ್ರಾಣವನ್ನು ಸೆಳೆಕೊಂಡು ಹೋಗುವಿ. ಇದು ಯೆಹೋವನ ನುಡಿ. ಕರ್ತನಲ್ಲಿ ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ನಾವು ನಮ್ಮ ಭರವಸೆಯನ್ನು ಯಾರ ಮೇಲೆ ಇಟ್ಟಿದ್ದೇವೆ ಎಂಬುದು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿರುತ್ತದೆ. ಕಾರಣ, ಲೋಕದಲ್ಲಿ ನಾವು ಯಾರ ಮೇಲೆ ಭರವಸೆ ಬಿಟ್ಟರೂ ಅವರು ಎಲ್ಲಾ ಸಮಯದಲ್ಲಿಯೂ ನಮ್ಮ ಜೊತೆಯಲ್ಲಿ ಇದ್ದು ನಮ್ಮನ್ನ ರಕ್ಷಿಸಲು ಸಾಧ್ಯವಿಲ್ಲ. ಆದರೆ ಪ್ರಿಯರೇ, ನಾವು ಕರ್ತನ ಮೇಲೆ ಭರವಸೆ ಬಿಟ್ಟು ಆತನನ್ನೇ ನಂಬಿ ಜೀವಿಸುವ ಕಾರಣ ಆತನು ನಮ್ಮನ್ನು ರಕ್ಷಿಸುತ್ತಾನೆ ಮತ್ತು ನಾವು ಯಾವ ಕಡಕಕ್ಕೂ ತುತ್ತಾಗದಂತೆ ಅದರ ಬಾಯೊಳಗಿಂದ ನಮ್ಮ ಪ್ರಾಣವನ್ನು ಸೆಳೆಕೊಂಡು ಜೀವಿಸುವಂತ ಮಾಡುತ್ತಾನೆ. ಹೌದು ಪ್ರಿಯರೇ, ನಮ್ಮ ಪ್ರಾಣವನ್ನು ಆತನು ಕಾಪಾಡಿ ನಡೆಸುತ್ತಾನೆ. ಇಂಥ ಒಳ್ಳೆ ದೇವರನ್ನು ಸ್ತುತಿಸಲು ದೇವರು ನಮಗೆ ಕೊಟ್ಟಂತ ಅವಕಾಶಕ್ಕೆ ಸ್ತೋತ್ರ ಮಾಡುತ್ತಾ ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೇ, ನಮ್ಮ ಆಯುಷ್ಯ ದಿನದಲ್ಲಿ ಒಂದು ದಿನವನ್ನು ಹೆಚ್ಚು ಮಾಡಿ ನಿನ್ನನ್ನು ಕೊಂಡಾಡುವಂತೆ ಮಾಡಿದೆಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತ. ಅಪ್ಪ ತಂದೆಯೇ, ನಿನ್ನೆ ಇದ್ದವರು ಎಷ್ಟೋ ಜನರ ಇವತ್ತಿಗಿಲ್ಲ ಸ್ವಾಮಿ. ಆದರೂ ಕೂಡ ನೀನು ನಮ್ಮನ್ನು ಲೋಕದ ಮೇಲೆ ಇಟ್ಟಿರುವಂಥ ಉದ್ದೇಶವನ್ನು ನಾವು ತಿಳಿದುಕೊಂಡವರಾಗಿ ನಿನ್ನ ಮೇಲೆ ಭರವಸೆ ಬಿಟ್ಟು ನಿನ್ನನ್ನೇ ನಾವು ನಂಬಿ ಜೀವಿಸುವಾಗ ನೀನು ನಮ್ಮನ್ನ ವಿಶೇಷವಾದ ರೀತಿಯಲ್ಲಿ ರಕ್ಷಿಸಿ ನಡೆಸಿದ್ದೀಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನದಲ್ಲೂ ಕೂಡ ನಮ್ಮ ಪ್ರತಿ ಒಬ್ಬೊಬ್ಬರ ಆತ್ಮ ಪ್ರಾಣ ಶರೀರವನ್ನು ನಿನ್ನ ಮುಂದೆ ಒಪ್ಪಿಸುತ್ತೇವೆ ಸ್ವಾಮಿ. ಈ ವಾಕ್ಯವನ್ನು ಓದುವಂಥವರು, ಕೇಳುವಂಥವರು ಕರ್ತನೇ, ಈ ವಾಕ್ಯದನ್ನು ಧ್ಯಾನ ಮಾಡುತ್ತಾ ನಿನ್ನಲ್ಲಿ ಪ್ರಾರ್ಥಿಸುತ್ತಾ ಅನೇಕರಿಗೆ ಹೇಳುವಂಥವರನ್ನು ಕೂಡ ನೀನು ಕರುಣಿಸು ಕರ್ತನೇ. ಈ ಕಡೆಯ ದಿನಗಳಲ್ಲಿ ನಾವು ನಮ್ಮನ್ನ ನಿನ್ನ ಮುಂದೆ ಇಟ್ಟು ಬೇಡುವಂಥ ಪ್ರಾರ್ಥನೆಯು, ನಿನ್ನ ಮೇಲೆ ಇಟ್ಟಿರುವಂಥ ಭರವಸೆದಲ್ಲಿ ನಾವು ಎಂದು ಕುಗ್ಗಿ ಹೋಗದಂತೆ ಕರ್ತನೇ, ನಿನ್ನನ್ನೇ ನಂಬಿ ಜೀವಿಸುವಂತ ನಮ್ಮ ಪ್ರತಿ ಒಬ್ಬೊಬ್ಬರ ಆತ್ಮ ಪ್ರಾಣ ಶರೀರವನ್ನು ರಕ್ಷಿಸುತ್ತಾ ನೀನೇ ನಮ್ಮನ್ನ ಕಾಯ್ದು ಕಾಪಾಡಿ ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿತನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.